ದರ್ಶನ್ ತನಿಖೆ ಬಗ್ಗೆ ಪೊಲೀಸ್ ಕಮಿಷನರ್ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 2 ಗಂಟೆಗಳಿಂದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ದಯಾನಂದ್ ಅವರು ಸೆಕ್ಷನ್ ಹಾಗೇನೆ ಕಠಿಣ ಶಿಕ್ಷೆ ಕೊಡಿಸೋ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೊಲೆ ಕೇಸ್ ಸಂಬಂಧ ಇಷ್ಟು ದಿನಗಳ ಕಾಲ 17 ಆರೋಪಿಗಳ ವಿಚಾರಣೆ ಆಗಿದೆ. ಮತ್ತೆ ಸಾಕ್ಷಿಗಳು ಅಂತ 10 ಜನರನ್ನ ಕನ್ಸಿಡರ್ ಮಾಡಲಾಗಿದೆಯಲ್ಲ, ಅವರಿಂದ ಕೂಡ ಕೆಲವೊಂದು ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಸೊ ಇಲ್ಲಿ ತನಕ ಇನ್ವೆಸ್ಟಿಗೇಷನ್ ಏನೇನಾಗಿದೆ, ಏನೇನು ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ, ಕಠಿಣ ಶಿಕ್ಷೆ ಏನು ಕೊಡಿಸಬಹುದು ಕ್ರೂರವಾಗಿ ಕೊಂದಿರೋದಕ್ಕೆ ಈ ಗ್ಯಾಂಗ್, ಸೊ ಎಲ್ಲದರ ಬಗ್ಗೆನೂ ಕೂಡ ಕಮಿಷನರ್ ಚರ್ಚೆಯನ್ನ ಮಾಡ್ತಿದ್ದಾರೆ. ಕಳೆದ 2 ಗಂಟೆಗಳಿಂದ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಬೆಳಗ್ಗೆ 9:15 ಅವ್ರು ಬಂದಿದ್ದಾರೆ. ಪ್ರಕರಣದ ಸಾಕ್ಷ್ಯಗಳ ಸಂಗ್ರಹದಲ್ಲಿ ಲೋಪ ಆಗಬಾರದು ಅಂತ ಹೇಳಿ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಸಿಪಿಯಿಂದ ಎಲ್ಲ ಮಾಹಿತಿಯನ್ನ ಕಮಿಷನರ್ ದಯಾನಂದ್ ಅವರು ಪಡ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು 3 ಗಂಟೆಗೆ. ಅದಕ್ಕೂ ಮುಂಚಿತವಾಗಿ ವಿಚಾರಣೆ ಹಂತದಲ್ಲಿ ಸಂಗ್ರಹ ಮಾಡಿರುವಂತಹ ಸಾಕ್ಷ್ಯ, ಅವ್ರ ಹೇಳಿಕೆಗಳು ಎಲ್ಲದರ ಬಗ್ಗೆನೂ ಕೂಡ ಕಮಿಷನರ್ ಅಲ್ಲಿ ಒಂದ್ಸತಿ ಬ್ರೀಫ್ ತಗೊಳ್ತಾ ಇದ್ದಾರೆ ಡಿಸಿಪಿಯಿಂದ, ಏನೆಲ್ಲ ಆಗಿದೆ ಈ ಕೇಸಲ್ಲಿ ಅಂತ. ದರ್ಶನ್ ಅಂಡ್ ಗ್ಯಾಂಗ್ ಬಹುತೇಕ ಜೈಲು ಪಾಲಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆಗಳೇ ಇವತ್ತು ಜಾಸ್ತಿ ಇದೆಯಂತೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಕೆಲವರನ್ನ ಮಾತ್ರ ವಿಚಾರಣೆ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಬಟ್ ಪೊಲೀಸರು ವಿವೇಚನೆಗೆ ಬಿಟ್ಟಿದ್ದದು. ಇನ್ನು ವಿಚಾರಣೆ ಬಾಕಿ ಇದ್ರೆ, ಅನಿವಾರ್ಯತೆ ಇದ್ರೆ ಮಾತ್ರ ಅವರು ತಮ್ಮ ಕಸ್ಟಡಿ ಕೊಡಿ ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಡೈರೆಕ್ಟ್ ಪರಪ್ಪನ ಅಗ್ರಹಾರ. ಕ್ವಾರಂಟೈನ್ ಸೆಲ್ ಅಲ್ಲಿ ಇರಿಸೋದಕ್ಕೆ ಭದ್ರತೆ ಸಮಸ್ಯೆ ಇದೆಯಂತೆ. ಜೈಲಿನ ಒಳಗಡೆ ಬ್ಯಾರಕ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಜೈಲಿನ ಅಧಿಕಾರಿಗಳು. ಯೂಶುವಲಿ ಈ ತರ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಫಸ್ಟ್ ಅವ್ರನ್ನ ಕ್ವಾರಂಟೈನ್ ಸೆಲ್ಗೆ ಕಳಿಸ್ತಾರೆ. 1 ತಿಂಗಳು ಅಲ್ಲಿ ಇರ್ಬೇಕಾಗತ್ತೆ, ಅದಾದ್ಮೇಲೆ ಬ್ಯಾರಕ್ಗೆ ಶಿಫ್ಟ್ ಮಾಡೋದು. ಆದ್ರೆ ಇಲ್ಲಿ ಭದ್ರತೆಯ ಸಮಸ್ಯೆ ಇರೋದ್ರಿಂದ ಫಸ್ಟ್ ಇವರೆಲ್ಲ ಬ್ಯಾರಕ್ಗೆ ಹಾಕೋದಕ್ಕೆ ತಯಾರಿಗಳು ಆಗ್ತಾ ಇದೆಯಂತೆ. ವಿಚಾರಣಾಧೀನ ಕೈದಿಗಳಾದ್ರೂ ಕೂಡ ಬ್ಯಾರಕ್ನಲ್ಲೇ ಲಾಕ್ ಮಾಡುವಂತ ಚಾನ್ಸಸ್ ಇದೆ. ಯಾರ ಸಂಪರ್ಕಕ್ಕೂ ಸಿಗದ ರೀತಿಯಲ್ಲಿ ಬ್ಯಾರಕ್ನಲ್ಲಿ ಇರಿಸೋದಕ್ಕೆ ಜೈಲಿನ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೈಲಲ್ಲಿ ಪರ ಹಾಗೂ ವಿರೋಧದ ಕೆಲ ರೌಡಿಗಳಿರ್ತಾರೆ. 5,000ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ ಇರುವಂತಹ ಬ್ಯಾರಕ್ ಬಳಿಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ನೇತೃತ್ವದಲ್ಲಿ ಭದ್ರತೆಗೆ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಸಮಸ್ಯೆ ಕಾರಣ ಆಸ್ಪತ್ರೆ ವಾರ್ಡ್ಗೆ ಪವಿತ್ರ ಗೌಡ ಶಿಫ್ಟ್ ಮಾಡುವಂತ ಚಾನ್ಸಸ್ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಸೊ ಈಗ ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಿದ್ರು. ಅದಾದ್ಮೇಲೆ ಬ್ಯಾರಕ್ಕಿಗೆ ಕೊಡೋದು 1 ತಿಂಗಳು ಕಾಲಾವಧಿ ಬೇಕಾಗುತ್ತೆ. ಯಾರೇ ಹೋದ್ರೂ ಕೂಡ ಜುಡಿಷಿಯಲ್ ಕಸ್ಟಡಿಗೆ ಇದೇ ಪ್ರೊಸೀಜರ್ ಇರುತ್ತೆ. ಬಟ್ ಇಲ್ಲಿ ಜೈಲಲ್ಲಿರುವಂತ ಕೈದಿಗಳು ಇದೇ ಗ್ಯಾಂಗ್ನ ಒಂದೇ ಬ್ಯಾರಕ್ ಹಾಕೋದ್ರೆ ಅವ್ರ ಮಧ್ಯದಲ್ಲೇ ಒಂದಿಷ್ಟು ಮಾತಾಗಿ ಹೊಡೆದಾಟ ಮಾಡುವಂತ ಚಾನ್ಸಸ್. ಹೀಗಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್. ಮತ್ತೆ ಅಲ್ಲಿ ಸಾಮಾನ್ಯ ಕೈದಿಗಳಂತನೂ ನೋಡಬೇಕು. ಹಾಗಾಗಿ ಆ ಸಿದ್ಧತೆ ಜೊತೆಗೆ ಭದ್ರತೆ ಯಾವ ತರ ಜೈಲಿನ ಅಧಿಕಾರಿಗಳು ಅರೇಂಜ್ ಮಾಡ್ಕೊಂಡಿದ್ದಾರೆ. ಶರ್ಮಿತಾ ಶೆಟ್ಟಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳ ಪೈಕಿ ಕೆಲವರು, ಅಂದ್ರೆ ಈಗ ಒಟ್ಟು 14 ಮಂದಿ ಆರೋಪಿಗಳು ಈಗ ಪೊಲೀಸ್ ಕಸ್ಟಡಿಯಲ್ಲಿರುವಂತದ್ದು. ಅವರ ಕಸ್ಟಡಿ ಕೂಡ ಅಂತ್ಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆದ್ರೆ ಬಹುತೇಕ ಎಲ್ಲಾ ಆರೋಪಿಗಳನ್ನ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಾಧ್ಯತೆಗಳಿದೆ. ಅಂದ್ರೆ ಆ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿರುವಂತದ್ದು. ಮತ್ತೆ ಏನಾದ್ರೂ ಅವಶ್ಯಕತೆ ಇದ್ದಲ್ಲಿ ಈಗ ಅದೇ ವಿಚಾರವಾಗಿ ಕಮಿಷನರ್ ಕೂಡ ಬಂದು ಅವ್ರ ಬಗ್ಗೆ ಮಾಹಿತಿಯನ್ನ ತನಿಖಾಧಿಕಾರಿಗಳಿಂದ ಪಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಕೆಲವೊಂದು ಸಾಕ್ಷ್ಯಾಧಾರಗಳ ಕಲೆ ಹಾಕಬೇಕು, ಮಾಹಿತಿ ಬೇಕಾಗುತ್ತೋ ನಿಟ್ಟಿನಲ್ಲಿ ಯಾವ ಆರೋಪಿ ಅವಶ್ಯಕತೆ ಇರ್ತಾರೆ ಅವರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿರುತ್ತೆ. ಮಧ್ಯಾಹ್ನ ಅದರ ಬಗ್ಗೆ ಗೊತ್ತಾಗಲಿದೆ. ಆದ್ರೆ ಇದರ ಬೆನ್ನಲ್ಲೇ ಈಗ ಪರಪ್ಪನಗರ ಜೈಲಲ್ಲಿ ಕೂಡ ಈಗ ಅಲ್ಲಿನ ಜೈಲಾಧಿಕಾರಿಗಳು ನಟ ದರ್ಶನ್ ಆಗಿರ್ಬೋದು ಅಥವಾ ಉಳಿದ ಆರೋಪಿಗಳಾಗಿರ್ಬೋದು ಅಲ್ಲಿ ಇಷ್ಟು ದಿನಗಳ ಕಾಲ ಕ್ವಾರಂಟೈನ್ ಸೆಲ್ ನಲ್ಲಿ ಸುಮಾರು 14 ದಿನಗಳಿಂದ ಹೆಚ್ಚು ಕಾಲ ಅಲ್ಲೇ ಇಳಿಸ್ಕೊಡ್ತಾ ಇದ್ರು. ಆ ಬಳಿಕ ಆ ಕೈದಿಯ ಒಂದು ವಿಚಾರಣಾಧೀನ ಕೈದಿಯ ಒಂದು ನ್ಯಾಯಾಂಗ ಬಂಧನ ಕಂಟಿನ್ಯೂ ಆದ್ರೆ ಅಂತವರನ್ನ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಆಗ್ತಾ ಇತ್ತು. ಆದ್ರೆ ಮೊನ್ನೆ ಅಷ್ಟೇ ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಇಬ್ಬರನ್ನು ಕೂಡ ಕ್ವಾರಂಟೈನ್ ಸೆಲ್ ಅಲ್ಲಿ ಇಡಲಾಗಿತ್ತು. ಆದ್ರೆ ನಟ ದರ್ಶನ್ ಅವರು ಜೈಲಿಗೆ ಹೋಗ್ತಾರಂತ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವೊಂದು ಭದ್ರತಾ ಸಮಸ್ಯೆಗಳಿರುವಂತದ್ದು ಕ್ವಾರಂಟೈನ್ ಸೆಲ್ ಅಲ್ಲಿ. ಹೀಗಾಗಿ ಅವರ ನಟ ದರ್ಶನ್ ಒಂದು ವೇಳೆ ಏನಾದ್ರೂ ನ್ಯಾಯಾಂಗ ಬಂಧನವಾದಲ್ಲಿ ಅವರಿಗೆ ಯಾವ ಬಂದಂತ ಸಂದರ್ಭದಲ್ಲಿ ಕೂಡಲೇ ಅವರಿಗೆ ಅಲರ್ಟ್ ಮಾಡೋಕ್ ಆಗೋದಿಲ್ಲ. ಹೀಗಾಗಿ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಒಳಗಡೆ ಒಂದು ಬ್ಯಾರಕ್ ಇದೆ ಪ್ರೈವೇಟ್ ಆಗಿ. ಆ ಪ್ರೈವೇಟ್ ಬ್ಯಾರಕ್ ಅಲ್ಲಿ ಸಾಮಾನ್ಯ ಕೈದಿಯ ರೀತಿಯಲ್ಲಿ ಅವರೆಲ್ಲ ಇಡುವಂತದ್ದು. ಯಾಕಂದ್ರೆ ಸುಮಾರು 5,000ಕ್ಕೂ ಹೆಚ್ಚು ಅಲ್ಲಿ ವಿಚಾರಣಾಧೀನ ಕೈದಿಗಳು, ಮಾಮೂಲಿ ಸಜಾಬಂದಿ ಕೈದಿಗಳಿದ್ದಾರೆ. ಮತ್ತೆ ಇವರ ಪರ ವಿರೋಧದ ಕೆಲ ರೌಡಿಗಳು ಕೂಡ ಅಲ್ಲಿ ರೌಡಿ ಶೀಟರ್ಗಳು ಕೂಡ ಜೈಲಲ್ಲಿ ಇರುವಂತದ್ದು. ಈ ಸಂದರ್ಭದಲ್ಲಿ ನಟ ದರ್ಶನ್ ಬಂದಂದ್ರೆ ಕಾಮನ್ ಆಗಿ ಅಲ್ಲೆಲ್ಲರೂ ಕೂಡ ಸಮಾನ ಅಲ್ಲಿ ಜನ ಸೇರುವಂತದ್ದು, ಆತ ಕೈದಿಗಳಲ್ಲಿ ಬರುವಂತದ್ದು, ವಿಚಾರಣಾಧೀನ ಕೈದಿ ಸೇರುವಂತದ್ದು ಆಗುತ್ತೆ. ಹೀಗಾಗಿ ಯಾವುದೇ ರೀತಿಯ ಭದ್ರತೆ ದೃಷ್ಟಿಯಿಂದ ಸಮಸ್ಯೆಗಳಾಗಬಾರ್ದು ಅಂತೇಳಿ ಈಗಾಗಲೇ ಅಲ್ಲಿ ಅಲರ್ಟ್ ಆಗಿದ್ದಾರೆ. ಜೊತೆಯಲ್ಲಿ
ಈಗ ಪವಿತ್ರ ಗೌಡಗೂ ಕೂಡ ಆರೋಗ್ಯದ ಸಮಸ್ಯೆಗಳಿರುವಂತದ್ದು. ಹೀಗಾಗಿ ಅವರನ್ನ ಆಸ್ಪತ್ರೆ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಉಳಿದ ಆರೋಪಿಗಳಿದ್ದಾರೆ, ಅವರನ್ನ ಬೇರೆ ಬೇರೆ ಬ್ಯಾರಕ್ಲಿದೆ ಅಲ್ಲಿ ಶಿಫ್ಟ್ ಮಾಡ್ತಾರೆ, ಒಂದೇ ಕಡೆ ಆಗಿದ್ರೆ ಈ ಪ್ರಕರಣದಲ್ಲಿ ಅವರ ಈಗಾಗಲೇ ವೈಮನಸ್ಸುಗಳು ಬಂದಿದೆ ಆರೋಪಿಗಳಿಗೆ. ಹೀಗಾಗಿ ಒಂದು ವೇಳೆ ಅಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೊಡೆದಾಟ ಮಾಡಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಪ್ರತ್ಯೇಕ ಸೆಲ್ಗಳಿಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ರೀತಿಯ ತಯಾರನ್ನ ಮಾಡ್ಕೊಂಡಿದ್ದಾರೆ. ಈಗ ಮಧ್ಯಾಹ್ನದ ಬಳಿಕ ಅವರನ್ನ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅಂತ ಕೂಡ ನೋಡಿಕೊಂಡು ಅನಂತರ ಅಧಿಕಾರಿಗಳು ಅಲ್ಲಲ್ಲೇ ಅವರನ್ನ ಏನು ಇವರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಅದೇ ರೀತಿಯಾಗಿ ಅವರು ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಶರ್ಮಿತಾ ಶೆಟ್ಟಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.